ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಸಚಿವರುಗಳಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಿದ್ದಾರೆ ರಾಜ್ಯಪಾಲರು. ಈಗ ಅಂಥದ್ದೇ ಒಂದು ಬೆಳವಣಿಗೆ. ಏನು ಹಾಗಾದರೆ ಕೈ ನಾಯಕರು ತಬ್ಬಿಬ್ಬಾಗಿದ್ದಾರೆ ರಾಜ್ಯಪಾಲರ ಈ ಕೌಂಟರ್ಗೆ. ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈಗ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಕೇಸ್ ಆಯಿತು. ಅದಾದ ಮೇಲೆ MB ಪಾಟೀಲ್ ವಿರುದ್ಧ ದೂರ ಹೋಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಈಗಾಗಲೇ ಬಾಗ್ಮನೆ ಅವ್ರಿಗೆ, ಡೈರೆಕ್ಟರ್ ಇನ್ನಿತರರಿಗೆಲ್ಲ ಎಷ್ಟು ಎಕರೆ ಕೊಟ್ಟಿದ್ದಾರೆ, ಎಷ್ಟು ಭೂಮಿಯನ್ನು ಅವ್ರಿಗೆ ಅನುಕೂಲ ಆಗಲಿಕ್ಕೆ ಅಂತಲೇ ಮಾಡಿಕೊಟ್ಟಿದ್ದಾರೆ. ಅಫಿಡವಿಟಲ್ಲಿ 4 ಕೋಟಿ ಸಾಲ ಪಡ್ತಿದ್ದೀನಿ ಅಂತ ತೋರಿಸಿದ್ದಾರೆ. ಎಲೆಕ್ಷನ್ಗೋಸ್ಕರ ನಾನು ಸಾಲ ತೊಗೊಂಡಿದ್ದೀನಿ ಇವ್ರ ಹತ್ರ ಅಂತ. ಬಟ್ ಅವ್ರಿಗೆ ಏನು ಅನುಕೂಲ ಮಾಡಿಕೊಟ್ಟಿದ್ದಾರೆ, ಯಾವ ರೀತಿ ನಿಯಮ ಬಾಹಿರವಾಗಿದೆ ಅಂತೆಲ್ಲ ಗಂಭೀರ ಆರೋಪ ಮಾಡಿದ್ದು ಈಗ ಛಲವಾದಿ ನಾರಾಯಣಸ್ವಾಮಿ ಅವರು ಹೋರಾಟಕ್ಕೆ ನಿಂತು ಬಿಟ್ಟಿದ್ದಾರೆ. ದಾಖಲೆಗಳನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ ಅನುಮತಿ ಕೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವ್ರನ್ನ ವಜಾ ಮಾಡೋದಕ್ಕೆ ದೂರ ಹೋಗಿದೆ. ಪ್ರಾಸೆಸ್ಸು ಶುರು ಮಾಡೇ ಬಿಟ್ಟಿದ್ದಾರೆ ರಾಜ್ಯಪಾಲರು. ಈ ಹೊತ್ತಲ್ಲಿ ನೋಡಿ, ಕಾಂಗ್ರೆಸ್ ನಾಯಕರು ತಬ್ಬಿಬ್ಬಾಗಿದ್ಯಾಕೆ? ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕರಾಗಿರೋ ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ದೂರು ಕೊಡೋದಕ್ಕೆ ಅಂತ ಹೋಗಿದ್ರು. ಭೂತದ ಬಾಯಲ್ಲಿ ಭಗವದ್ಗೀತೆ. ಇವರು CA ಸೈಟ್ ಬಗ್ಗೆ ಮಾತಾಡ್ತಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಇವರೇ ಅಕ್ರಮ ಮಾಡಿದ್ದಾರೆ ಅಂತೆಲ್ಲ ಆರೋಪ ಕೇಳಿ ಬಂತಲ್ಲ. ಶೆಡ್ಡು ಮತ್ತೊಂದು ಅಂತ ಜಟಾಪಟಿಯಾಗಿ ಛಲವಾದಿ ನಾರಾಯಣಸ್ವಾಮಿ ಅವರು ಈ ಕೇಸ್ ಮಾತ್ರ ನಾನು ಬಿಡಲ್ಲ ಅಂತ ಬಹಳ ಪ್ರತಿಷ್ಠೆಯಾಗಿ ವೈಯಕ್ತಿಕವಾಗಿ ತಗೊಂಡು ಬಿಟ್ಟಿದ್ದಾರೆ. ಇದರ ನಡುವೆ ಛಲವಾದಿ ನಾರಾಯಣಸ್ವಾಮಿ ಅವ್ರ ವಿರುದ್ಧ ದೂರು ಕೊಡೋದಿಕ್ಕೆ ಹೋಗಿದ್ರು. ಏನಂತ ಪ್ರಶ್ನೆ ಮಾಡಿದ್ದಾರೆ ರಾಜ್ಯಪಾಲರು ನೋಡಿ. ಸರ್ಕಾರದ ಮುಖ್ಯ ಸಚೇತಕ ಸಲೀಂ ಅಹಮದ್ ನೇತೃತ್ವದಲ್ಲಿ ಕಾಂಗ್ರೆಸ್ನ MLCಗಳ ನಿಯೋಗ ಮಂಗಳವಾರ ರಾಜಭವನದಲ್ಲಿ ದೂರು ಕೊಡೋದಕ್ಕೆ ಅಂತ ಹೋಗಿರ್ತಾರೆ. ನಾರಾಯಣಸ್ವಾಮಿ ಅವರು 2002ರಿಂದ 2005ರ ಅವಧಿಯಲ್ಲಿ ಗೃಹ ಮಂಡಳಿ ಸದಸ್ಯರಾಗಿದ್ದ ಅವಧಿಯಲ್ಲಿ ಅವರು ಗೃಹ ಮಂಡಳಿ ಸದಸ್ಯರಾಗಿದ್ದರು. ಆ ಟೈಮಲ್ಲಿ ತಾವೇ ಅಧ್ಯಕ್ಷರಾಗಿರೋ ಶಿಕ್ಷಣ ಸಂಸ್ಥೆಗೆ CA ನಿವೇಶನ ಮಂಜೂರು ಮಾಡಿಸ್ಕೊಂಡು ಅಕ್ರಮ ಎಸಗಿದ್ದಾರೆ ಅಂತ ದೂರು ಕೊಡ್ತಾರೆ. ನಿಯೋಗದ ದೂರನ್ನು ಆಲಿಸಿದ ರಾಜ್ಯಪಾಲರು ಯಾವ ರೀತಿ ಆನ್ಸರ್ ಮಾಡ್ತಾರೆ ಅಂದರೆ, ಕಾಂಗ್ರೆಸ್ ನಾಯಕರು ಅದಕ್ಕೆ ಉತ್ತರ ಕೊಡೋದು ಅಂತ ಗೊತ್ತಾಗದೆ ತಬ್ಬಿಬ್ಬಾಗಿದ್ದಾರೆ. 2 ದಶಕಗಳ ಹಿಂದಿನ ಪ್ರಕರಣದ ಬಗ್ಗೆ ಈಗ ಯಾಕೆ ದೂರು ಕೊಡ್ತಿದ್ದೀರಿ? 2002ರದ್ದು ಕೇಸು. ಈಗ ಯಾಕೆ ಬಂದ್ರಿ? ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ರಿ ಅಂತ ಪ್ರಶ್ನೆ ಮಾಡ್ತಾರೆ. ದಾಖಲೆಗಳು ಸಿಕ್ಕಿರಲಿಲ್ಲ, ಈಗ ಸಿಕ್ಕಿದೆ ಅಂತ ಆನ್ಸರ್ ಕೊಡ್ತಾರೆ. ಓಕೆ. KHB ನಿರ್ದೇಶಕರಾಗಿದ್ದಾಗ ನಾರಾಯಣಸ್ವಾಮಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ತಮ್ಮದೇ ಸಂಸ್ಥೆಗೆ CA ನಿವೇಶನ ಮಂಜೂರು ಮಾಡಿದ್ದಾರೆ ಅನ್ನೋದು ಈ ನಿಮ್ಮ ದೂರು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಪಾರ್ವತಮ್ಮ ಸಿದ್ದರಾಮಯ್ಯ ಅವ್ರಿಗೆ ಮಂಜೂರು ಮಾಡುವಾಗ ಯತೀಂದ್ರ ಮೂಡಾದಲ್ಲಿ ಸದಸ್ಯರಾಗಿದ್ರಲ್ಲ, ಆ ರೀತಿ ಪುತ್ರನ ಪಾತ್ರವಿಲ್ವೇ? ಹಾಗಾದರೆ ಈ ಪ್ರಕರಣದಲ್ಲಿ ಒಂದು ರೀತಿ ಹೋಲಿಕೆ ಕಾಣಿಸ್ತಿದ್ಯಾ? ಅದೇ ಥರನ ಇದು. ಅವರು ಅಲ್ಲಿ ಸದಸ್ಯರಾಗಿದ್ದಾಗ ಅಕ್ರಮ ಅಂತ ಅಲ್ವಾ ಈಗ ಬೆಳವಣಿಗೆ ಆಗ್ತಿರೋದು. ಸೊ ಇವರು ಸದಸ್ಯರಾಗಿದ್ದ ಶಿಕ್ಷಣ ಸಂಸ್ಥೆಗೆ ಭೂಮಿ CA ನಿವೇಶನ ಮಂಜೂರು ಮಾಡಿಸ್ಕೊಂಡ್ರು ಅಂತ ಅಲ್ವಾ? ಸೊ ಇದೆರಡು ಒಂದೇ ಥರ ಕೇಸಾ ಅಂತ ಪ್ರಶ್ನೆ ಕೇಳ್ತಾರೆ. ತಬ್ಬಿಬ್ಬಾಗಿ ಕಾಂಗ್ರೆಸ್ಸಿಗರು ಗಲಿಬಿಲಿಗೊಂಡು ಗೊಣಗಾಡಿಕೊಂಡು ವಾಪಸ್ ಬಂದಿದ್ದಾರೆ ದೂರನ್ನು ಕೊಟ್ಟು. ನಂಬರ್ 1, ರಾಜ್ಯಪಾಲರು BJP JDSನವರ ಪ್ರಕರಣ ಪೆಂಡಿಂಗ್ ಇಟ್ಟಿದ್ದಾರೆ, ಸಿದ್ದರಾಮಯ್ಯನವ್ರದ್ದು ಮಾತ್ರ ಕೊಟ್ಟಿದ್ದಾರೆ ಅಂತ ಮೊನ್ನೆ ಎಲ್ಲ ರಾಜಭವನ ಚಲೋ ಮಾಡಿ ಹೋಗಿದ್ರಲ್ಲ. ಆಗ ನನ್ನ ಹತ್ರ ಇರೋದೇ 2 ಕೇಸ್ ಈಗ ಹೊಸದಾಗಿ ಬಂದಿದೆಯಲ್ಲ, ಖರ್ಗೆ ಅವ್ರದ್ದು, MB ಪಾಟೀಲ್ರದ್ದು. ಅದೆರಡೇ ಇರೋದು, ಬಾಕಿ ಎಲ್ಲ ಆಗಿದೆ, ಪ್ರಾಸೆಸ್ ಆಗಿದೆ ಅಂತ ಆನ್ಸರ್ ಕೊಟ್ಟು ಆಘಾತ ಕೊಟ್ಟರು. ಸರ್ಕಾರ ತಪ್ಪು ಮಾಹಿತಿಯಿಂದ ಮುಜುಗರಕ್ಕೊಳಗಾಯಿತು. ಅಂದರೆ ಅದು ಆಲ್ರೆಡಿ ಯಾವ್ಯಾವ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಆ್ಯಕ್ಷನ್ ತೊಗೊಳ್ಬೇಕೋ ತೊಗೊಳ್ತಾ ಇದ್ದೀವಿ, ಅಥವಾ ಮರುಪರಿಶೀಲನೆ, ಅದನ್ನು ಟ್ರಾನ್ಸ್ಲೇಷನ್ನು, ಏನೇನೋ ಒಂದು ಟೆಕ್ನಿಕಲ್ ರೀಸನ್ಸ್ನ ಹುಡ್ಕೊಂಡಿದ್ದಾರೆ ರಾಜ್ಯಪಾಲರು. ಬಹಳ ಜಾಣ ನಡೆಯನ್ನು ಅನುಸರಿಸ್ತಿದ್ದಾರೆ. ಸರ್ಕಾರಕ್ಕಲ್ಲಿ ಕೈ ಸುಟ್ಕೊಳ್ಳೋಂಗಾಯ್ತು. ರಾಜ್ಯಭವನದಲ್ಲಿ ಉಳ್ಕೊಂಡಿದೆ ಅಂತ ಆರೋಪ ಮಾಡಿ ಕೋರ್ಟ್ಗೂ ಆ ವಿಚಾರವನ್ನು ಅತ್ಯಂತ ಪ್ರಮುಖವಾಗಿ ತಗೊಂಡು ಹೋದ್ರಲ್ಲ, ಅದೇ ದೊಡ್ಡ ಆಧಾರ ಅನ್ನೋ ರೀತಿಯಲ್ಲಿ ಇದು ದ್ವೇಷ ರಾಜಕಾರಣ ಅಂತ ಅಲ್ಲೂ ಕೂಡ ದಾಖಲೆ ಸಬ್ಮಿಟ್ ಮಾಡಿದ್ರು, ಯಾವುದೂ ಉಳ್ಕೊಂಡಿಲ್ಲ ಅಂತ. ಅದ್ರ ಬೆನ್ನಲ್ಲೇ ಈ ಬೆಳವಣಿಗೆ ಬೇರೆ. ಇದು ಅದು ಒಂದೇ ಅಲ್ವಾ ಅಂತ ಕಂಪೇರ್ ಮಾಡಿದ್ದು, ಉತ್ತರ ಕೊಡೋದಿಕ್ಕಾಗದೆ ವಾಪಸ್ ಹೋಗಿರೋದು. 11 ಮಸೂದೆಗಳನ್ನು ಸರ್ಕಾರಕ್ಕೆ ಸಹಿ ಹಾಕದೆ ವಾಪಸ್ ಕಳಿಸಿ ಅಲ್ಲೂ ಕೂಡ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ರಾಜ್ಯಪಾಲರ ಸಹಿ ಬಿದ್ದಿಲ್ಲ ಅಂದರೆ ಸಂವಿಧಾನದ ಆಧಾರದಲ್ಲಿ ಇದಕ್ಕೆ ಬೆಲೆ ಇರಲ್ಲ, ಅಮಾನ್ಯ ಆಗತ್ತೆ. ಈ ಹುದ್ದೆಗಳೆಲ್ಲ ರಾಜಕೀಯ ಕಾರ್ಯದರ್ಶಿ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ, ವಿಶೇಷ ಪ್ರತಿನಿಧಿ, ಡೆಲ್ಲಿ ಪ್ರತಿನಿಧಿ, ಹಾಗೆ ಆರ್ಥಿಕ ಸಲಹೆಗಾರರು, ಇವರೆಲ್ಲ ನೇಮಕ ಮಾಡಿದ ಸಂಬಂಧಪಟ್ಟದ್ದೆಲ್ಲ ವಾಪಸ್ ಕಳಿಸಿದ್ದಾರೆ. ಸೊ ಅವ್ರನ್ನೆಲ್ಲ ವಜಾ ಮಾಡಬೇಕಾಗತ್ತಾ ಅನ್ನೋ ಒತ್ತಡದ ಪರಿಸ್ಥಿತಿ ಉಂಟಾಗಿದೆ. ಮೂಡಾ ಕೇಸಲ್ಲಿ ಹೈಕೋರ್ಟಲ್ಲಿ ಗವರ್ನರ್ ಪರ ವಕೀಲರು ಯಾವ ರೀತಿ ಕೌಂಟರ್ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಹಠಕ್ಕೆ ಬಿದ್ದು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಏಟಿನ ಮೇಲೆ ಏಟು ಕೊಡ್ತಾ ಇದ್ದಂಗೆ ಕಾಣಿಸ್ತಾ ಇದೆ ಈಗ ರಾಜ್ಯಪಾಲರು.
ಸೊ ಯಾರ್ಯಾರ ಕುತ್ತಿಗೆಗೆ ಬರುತ್ತೆ, ಖರ್ಗೆ ಅವ್ರ ಕೇಸಲ್ಲಿ ಹೆಂಗೆ ಸಾಧ್ಯ, ಇದು ಹೆಂಗೆ ಹೋಯ್ತು ಸಿದ್ಧಾರ್ಥ ಟ್ರಸ್ಟ್ಗೆ ಅಂತ ವಿವರಣೆಯನ್ನ ಬಯಸಿದ್ದು, ಮುಂದಿನ ಕ್ರಮ ಏನು ಅನ್ನೋದನ್ನು ನೋಡಬೇಕು. ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಬೆನ್ನಲ್ಲೇ ಖರ್ಗೆ ಅವರದ್ದು ಫೈಲ್ ಕೈಗೆತ್ಕೊಂಡಿದ್ದಾರೆ. MB ಪಾಟೀಲ್ ವಿಚಾರದಲ್ಲೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಲಾಗಿದೆ. ಅದೇನಾಗುತ್ತೆ ನೋಡ್ಬೇಕು. 2 ಫೈಲ್ ಬಾಕಿ ಇದೆ, ನೋಡ್ತೀನಿ ಅಂತ ಟಾಂಗ್ ಕೊಟ್ಟು ಕಳಿಸಿದ್ದಾರೆ. ಬೇರೆ ಯಾವುದೂ ಇಲ್ಲ, ಇದೇ 2 ಹೊಸ ಕೇಸ್ ಇರೋದು ಅಂತ. ಈಗ ನೋಡಿದ್ರೆ ಛಲವಾದಿ ನಾರಾಯಣ ಸ್ವಾಮಿ ಅವರ ವಿರುದ್ಧ ದೂರನ್ನ ತಗೊಂಡು ಇದು ಮೂಡಾ ಕೇಸ್ನಂತೆಯೇ ಇದೆ ಅಲ್ವಾ ಅಂತ ತೆಗೆದು ಕಳಿಸಿದ್ದಾರೆ. ಒಟ್ಟಿನಲ್ಲಿ ಬೇರೆ ರಾಜ್ಯಗಳಲ್ಲಿ ಕೇಳ್ತಿದ್ವಲ್ಲ ನಾವು, ಪಶ್ಚಿಮ ಬಂಗಾಳ, ಡೆಲ್ಲಿಯಲ್ಲಿ ಸಂಘರ್ಷ, ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ಕೂಡ ರಾಜ್ಯಪಾಲರು ಮತ್ತು ಸರ್ಕಾರದ ನಡುವೆ ತೀವ್ರ ಸಂಘರ್ಷ ಶುರುವಾಯ್ತಾ. ಖರ್ಗೆ ಅವ್ರ ಕೇಸಲ್ಲಿ ಬಿಜೆಪಿಯ ಸ್ಟ್ರಾಟಜಿ ಹೇಗಿದೆ ಅಂದ್ರೆ, ವಿಜಯೇಂದ್ರ ಆಗಲಿ ಆರ್ ಅಶೋಕ್ ಆಗಲಿ ಹೆಚ್ಚು ಮಾತಾಡ್ತಿಲ್ಲ, ಬೇರೆ ಯಾವ ನಾಯಕರು ಹೆಚ್ಚು ಮಾತಾಡ್ತಿಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಅದನ್ನ ಪ್ರಶ್ನೆ ಮಾಡಿದ್ರು, ನಾನು ಕೆಳಮನೆ ಸದಸ್ಯ ಆಗಿದ್ರು, ವಿಧಾನಸಭೆಯ ಸದಸ್ಯ ಆಗಿದ್ರು, ಅಲ್ಲಿನ ನಾಯಕರು ಯಾಕೆ ಪ್ರಶ್ನೆ ಮಾಡ್ತಿಲ್ಲ, ಯಾಕೆ MLC ಆಗಿರುವಂತ ಛಲವಾದ ನಾರಾಯಣ ಸ್ವಾಮಿ ಅವ್ರನ್ನ ಇಟ್ಟಿದ್ದೀರಿ, ದಲಿತರು ಕಿತ್ತಾಡ್ಕೊಳ್ಳಿ ಅಂತನಾ, ಸಂಘರ್ಷ ಮಾಡ್ಕೊಳ್ಳಿ ಅಂತನಾ ಅನ್ನೋ ಪ್ರಶ್ನೆ ಮಾಡಿದ್ರು ಪ್ರಿಯಾಂಕ್ ಖರ್ಗೆ ಅವರು. ಅಂದ್ರೆ ನಾಳೆ ಖರ್ಗೆ ಅವರನ್ನ ಈ ರೀತಿ ಮುಳುಗಿಸಿದ್ರು ದಲಿತ ವಿರೋಧಿಗಳು ಅನ್ನುವ ಹಣೆಪಟ್ಟಿ ಕಟ್ಟಿಕೊಳ್ಳಬಾರ್ದು ಅಂತ ಮುಂಜಾಗ್ರತಾ ಕ್ರಮವನ್ನ ವಹಿಸಿಯೇ ಬಿಜೆಪಿ ಈಗ ಬಾಣ ಹೂಡಿರುವಂತೆ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಒಟ್ಟು ಕಾಂಗ್ರೆಸ್ನ 6 ಜನ ಮಂತ್ರಿಗಳಿಗೆ ಅಥವಾ ಪ್ರಭಾವಿಗಳಿಗೆ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ಎದುರಾಗಲಿದೆ ಅನ್ನೋ ಭವಿಷ್ಯವನ್ನ ಬಿಜೆಪಿ ನಾಯಕರು ನುಡಿತಿದ್ದಾರೆ ಒಳಗೊಳಗೇನೆ. DK ಶಿವಕುಮಾರ್, ಸಿದ್ದರಾಮಯ್ಯ ಜೊತೆ MB ಪಾಟೀಲ್, ಖರ್ಗೆ, ಸಂತೋಷ್ ಲಾಡ್ ಸೇರಿದಂತೆ ಊಹೆ ಮಾಡದಂಥ ಕೆಲವು ಫೈಲ್ಗಳು ಬ್ಲಾಸ್ಟ್ ಆಗತ್ವಂತೆ. ಇದು ಬಿಜೆಪಿಯಲ್ಲಿ ಕಮಲ ನಾಯಕರು ಒಳಗಿಂದೊಳಗೆ ಮಾತಾಡ್ಕೊಳ್ತಿರೋ ವಿಚಾರ. ಮುಂದಿನ ನಡೆ ಏನೇನು ಅಸ್ತ್ರಗಳಿವೆ ಅನ್ನೋದ್ರ ಬಗ್ಗೆ ಕಾದ್ ನೋಡ್ಬೇಕು. ಮತ್ತೊಂದ್ ಕಡೆ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ನಲ್ಲಿ ಈ ಹಿಂದೆ 2 CMಗಳನ್ನ ರಾತ್ರೋರಾತ್ರಿ ಇಳಿಸಿದ್ದಾಗಿದೆ, ಈಗ 3ನೇ CM ಅದೇ ರೀತಿಯಲ್ಲಿ ಇಳಿಸ್ತಾರೆ ಅನ್ನುವಂಥ ಪಕ್ಕ ಮಾಹಿತಿ ಇದೆ ನಮಗೆ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಇಳಿಸ್ತಾರೆ ಅನ್ನೋ ಸಂದೇಶವನ್ನ ಕೊಡ್ತಿದ್ದಾರೆ. ಒಟ್ಟಿನಲ್ಲಿ ಬಿಜೆಪಿ ಈಗ ಸರ್ಕಾರನೇ ಶೇಕ್ ಮಾಡೋದಕ್ಕೆ ನಿಂತಂತೆ ಕಾಣಿಸ್ತಾ ಇದೆ. ರಾಜ್ಯಪಾಲರ ನಡೆಯೂ ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ನೋಡೋಣ ಮುಂದಿನ ದಿನಗಳಲ್ಲಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.